ಎಂತ ಗೊತ್ತುಂಟಾ, ಅರೇಬಿಕ್ ಫೇಮಸ್ ಫುಡ್. ಅದು ನೋಡಿದ್ವಲ್ಲ, ಅಷ್ಟು ಒಳ್ಳೇದಿಲ್ಲ. ಯಾಕೆ? ನಮಸ್ತೆ, ಹೇಗಿದ್ದೀರಿ ಎಲ್ರು? ಇವತ್ತು ನಾವಿಬ್ಬರೇ ಹೊರಟಿದ್ದೇವೆ ನೋಡಿ. ದಿಶಾನ್ ಸ್ಕೂಲಿಗೆ ಹೋಗಿದ್ದಾನೆ. ಇವರಿಗೆ ಇವತ್ತು ರಜೆ, ಇವತ್ತು ಮತ್ತೆ ನಾಳೆ ಇವರಿಗೆ ರಜೆ. ಅವನಿಗೆ ನಾಳೆ ನಾಡಿದ್ದು ರಜೆ ಇರ್ತದೆ. ಹಾಗೆ ರಜೆ ಇದ್ರೆ ಸಹ ಕೆಲಸ ಇರ್ತದೆ, ವರ್ಕ್ ಫ್ರಮ್ ಹೋಮ್ ಎಲ್ಲ ಇರ್ತದೆ. ಇವತ್ತು ನಾವೆಲ್ಲಿಗೆ ಹೊರಟಿದ್ದೇವೆ ಗೊತ್ತುಂಟಾ? ಇವತ್ತು ನಾವು ಬೇರೆ ಫ್ಲ್ಯಾಟ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹೀಗೆ ಸುಮ್ಮನೆ ಜಸ್ಟ್ ನೋಡುವ ಅಂತ. ಅಂದ್ರೆ ಈಗ ನಾವು ಈ ಏರಿಯಾಕ್ಕೆ ಒಂದೊಂದು 6-7 ವರ್ಷ ಆಯ್ತು. ಅಂದ್ರೆ ಫ್ಯಾಮಿಲಿ ಬಿಲ್ಡಿಂಗ್ ಎಲ್ಲ ಹೋದ್ರೆ ಒಳ್ಳೇದು ಅಂತ. ಮೊದ್ಲಿದ್ರು ಫ್ಯಾಮಿಲಿ ಎಲ್ಲ, ಈಗೆಲ್ಲ ಸ್ವಲ್ಪ ಬ್ಯಾಚುಲರ್ಸ್ ಫ್ಯಾಮಿಲಿ ಎಲ್ಲ ಮಿಕ್ಸ್ ಇದ್ದಾರೆ. ಮಕ್ಕಳಿಗೆ ಸ್ವಲ್ಪ ಮಕ್ಕಳೇ ಇದ್ರೆ ಫ್ಯಾಮಿಲಿ ಎಲ್ಲ ಇದ್ರೆ ಖುಷಿ ಆಗ್ತದಲ್ಲ. ಹಾಗೆ ಇನ್ನೊಂದು ಏರಿಯಾ ಉಂಟು, ಒಳ್ಳೆ ಏರಿಯಾ. ಸೊ ಅಲ್ಲಿ ಈಗ ಜಸ್ಟ್ ಹೋಗ್ತಾ ಇದ್ದೇವೆ ನೋಡುವ ಅಂತ ಹೇಳಿ ಫ್ಲಾಟ್ಸ್ ಎಲ್ಲ. ಇನ್ನೀಗ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಫುಲ್ ಟ್ರಾಫಿಕ್ ಎಲ್ಲ ಶುರು ಆಗ್ತದೆ. ಮಕ್ಕಳಿಗೆ ಸ್ಕೂಲ್ ಬಿಡುವ ಟೈಮ್ ಆಗ್ತಾ ಬಂತೀಗ. 1 ಗಂಟೆ 2 ಗಂಟೆಗೆಲ್ಲ ಫುಲ್ ರಶ್ ಇರ್ತದೆ. ಮತ್ತೆ ಇವತ್ತು ಗುರುವಾರ ಬೇರೆ, ಹಾಗಾಗಿ ಇನ್ನು ನಾಳೆ ನಾಡಿದ್ದೆಲ್ಲ ರಜೆ ಅಲ್ಲ, ಫುಲ್ ರಶ್ ಆಗ್ತದೆ. ಕೆಲವರಿಗೆಲ್ಲ ಮಧ್ಯಾಹ್ನವರೆಗೆ ಆಫೀಸ್ ಇರ್ತದೆ, ಮಧ್ಯಾಹ್ನ ಮೇಲೆ ರಜೆ ಎಲ್ಲ ಹಾಗೆ ಇರ್ತದಂತೆ. ಹಾಗಾಗಿ ಎಲ್ಲ ರಶ್ ಟ್ರಾಫಿಕ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಈಗ ಇವನು ಸ್ಕೂಲಿಂದ ಬರ್ಲಿಕ್ಕೆ ಸಹ ಟೈಮ್ ಆಗ್ತದೆ. ಅದಕ್ಕಿಂತ ಮೊದಲು ಒಮ್ಮೆ ಜಸ್ಟ್ ಹೋಗಿ ನೋಡಿ ಬರುವ ಅಂತ. ಲಾಕಾ ಇಲ್ಲಿ ಅಂದ್ರೆ ಸ್ವಲ್ಪ ನೋಡುವಾಗ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ ಏರಿಯಾ. ಈಗ ನೋಡಿದ್ರಲ್ಲ ವಿಡಿಯೋದಲ್ಲಿ. ಸೊ ಅವರು ತೋರಿಸುವವರು ಬರಬೇಕಷ್ಟೇ. ಬಟ್ ನಮಗೆ ನೋಡುವಾಗ ಒಂಥರ ಇಲ್ಲಿ ಪಾರ್ಕಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗ್ಬೋದು, ಆ ರೀತಿ ಉಂಟು. ನೋಡುವ ಒಳಗೆ ಹೇಗೆ ಉಂಟು ಅಂತ. ಅದು ನೋಡಿದ್ವಲ್ಲ, ಅದಷ್ಟು ಒಳ್ಳೇದಿಲ್ಲ ಫ್ಲಾಟ್. ಅಂದ್ರೆ ಸ್ಟುಡಿಯೋ ಫ್ಲಾಟ್ ಅದು. ಮತ್ತೆ ಒಂದು ಅಂದ್ರೆ ಸಪ್ರೇಟ್ ರೂಮ್ ಅಂತ ಏನಿಲ್ಲ ಅದಕ್ಕೆ. ಜಸ್ಟ್ ಒಂದು ಹಾಲ್ ಇದೆ, ಮತ್ತೆ ಒಂದು ಕಿಚನ್ ಕೂಡ ತುಂಬಾ ಸಣ್ಣದದು, ಮತ್ತೆ ಅದೇ ವಾಶ್ರೂಮ್ ಒಂದು ಹಾಗೆ ಅಷ್ಟೇ ಅದು. ಮತ್ತೆ ನಾನು ವಿಡಿಯೋ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ, ಜಾಸ್ತಿ ಹೊತ್ತು ನಿಲ್ಲಿಲ್ಲ ನಾವು. ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲೇ ನೋಡಿ ನಾವು ಬಂದ್ವಿ ಹೊರಗಡೆ. ಈಗ ನೆಕ್ಸ್ಟ್ ನೋಡ್ಬೇಕು ಬೇರೆ. ಒಳಗೆಲ್ಲ ನೋಡಿದ್ವಿ ಆಯ್ತಾ. ಇದು ಅಂದ್ರೆ ರೆಂಟ್ ವಿತ್ ಎಲೆಕ್ಟ್ರಿಸಿಟಿ ತಗೊಳ್ತಾ ಇದ್ದಾರೆ. ಅಂದ್ರೆ ರೆಂಟ್ ಎಲ್ಲ ಓಕೆ ಇದು. ಆದ್ರೆ ಸಹ ಈಗ ವಿಂಟರ್ ಅಲ್ಲ, ಈಗಲೇ ಸ್ವಲ್ಪ ಶೆಕೆ ಅಂತ ಆಗ್ತದೆ. ಇನ್ನು ಸಮ್ಮರ್ ಅಲ್ಲಿ ಹೇಗಿರ್ಬೋದು ಅಂತ. ಇದು ವಿಲ್ಲ ಅಲ್ಲ ನೋಡಿ, ಮೇಲೆಲ್ಲ ಟೆರೇಸ್, ಡೈರೆಕ್ಟ್ ಬಿಸಿಲು ಬೀಳ್ತದಲ್ಲ. ಇಲ್ಲಿಯ ಸಮ್ಮರ್ ಅಂದ್ರೆ ಭಯಂಕರ ಇರ್ತದೆ. ಹಾಗಾಗಿ ನಾನು ಇದು ಹೇಗೆ ಅಂತ ಅಂದ್ಕೊಂಡೆ. ಹೊರಗಡೆ ಎಲ್ಲ ಒಳ್ಳೇದುಂಟು, ಹೀಗೆ ಊರಿನ ತರ ಮಕ್ಕಳಿಗೆಲ್ಲ ಪರವಾಗಿಲ್ಲ, ಹೀಗೆ ಸೈಕಲ್ ಎಲ್ಲ ಇಟ್ಕೊಂಡು ಆಟ ಆಡ್ಬೋದು. ಇದರದ್ದೇ ಇನ್ನೊಂದು ರೂಮ್ ಇದೆ ಅಂತ ಹೇಳಿ ಅವರು ತೋರಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು. ಮತ್ತೆ ಇನ್ನೊಂದೇನಂದ್ರೆ ಇದು ಫರ್ನಿಶ್ಡ್ ಇತ್ತು. ನಮಗೆ ಈಗ ಫರ್ನಿಶ್ಡ್ ಬೇಡ, ನಾವು ಈ ತರ ಸೆಮಿ ಫರ್ನಿಶ್ಡ್ ಆರ್ ಅನ್ಫರ್ನಿಶ್ಡ್ ಆ ತರ ನೋಡ್ತಾ ಇದ್ದೇವೆ. ಮತ್ತೊಂದಂದ್ರೆ ಸ್ವಲ್ಪ ರೂಮ್ ಎಲ್ಲ ಸಣ್ಣದಿದ್ದು, ಇಕ್ಕಟ್ಟು. ಈಗ ನಾವಿರೋದು ಸ್ವಲ್ಪ ಸ್ಪೇಷಿಯಸ್ ಇದೆ. ಅದಕ್ಕಿಂತ ಒಂಚೂರು ಬೆಟರ್ ಆಗಿರೋದು ಇಲ್ಲ ಅಷ್ಟೇ ಇದರಲ್ಲಿರೋದನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಫ್ಯಾಮಿಲಿ ತರ ಬಿಲ್ಡಿಂಗ್ ಇದ್ರೆ, ಒಳ್ಳೆ ಏರಿಯಾ ಇದ್ರೆ. ಒಂದು ಫ್ಲಾಟ್ ಹುಡುಕುದಂದ್ರೆ ಎಷ್ಟು ಕಷ್ಟ ಉಂಟು ಗೊತ್ತುಂಟ. ಈಗ ನೋಡಿದ್ ಸ್ವಲ್ಪ ಸಣ್ಣ ಕಂಜೆಸ್ಟೆಡ್ ಉಂಟು, ಅದು ತುಂಬಾ ಕಂಜೆಸ್ಟೆಡ್. ಅಂದ್ರೆ ಕೆಳಗಡೆ ಒಂದು ವಿಲ್ಲ ಟೈಪ್. ಅದು ಸಹ ನಮ್ಗೆ ಅಷ್ಟು ಎಂತ ಗೊತ್ತಿಲ್ಲ, ಎಂತ ಯಾವ್ದನ್ನು ಇದು ಮಾಡೋದು ಅಂತ, ಯಾವ್ದನ್ನು ಚೂಸ್ ಮಾಡೋದು ಗೊತ್ತಿಲ್ಲ. ಸ್ಮೈಲ್ ಮಾಡ್ತಿದ್ದಾರೆ ನೋಡಿ, ನಗಾಡ್ತಾ ಇದ್ದಾರೆ ನನ್ನ ಮಾತು ಕೇಳಿ. ಈಗ ಸ್ಕೂಲಿಂದ ದಿಶಾನ್ ಬರ್ಲಿಕ್ಕೆ ಟೈಮ್ಸ್ ಆಯ್ತು, ಅದಕ್ಕೆ ಹೊರಟ್ವಿ. ಈಗ ಇಲ್ಲದ್ರೆ ಸುಮಾರು ಉಂಟು ಆಚೆ ಎಲ್ಲ, ಫ್ಲಾಟ್ ಫಾರ್ ರೆಂಟ್ ಎಲ್ಲ ಸುಮಾರು ಉಂಟು. ಈಗ ಹುಡುಕ್ಲಿಕ್ಕೆ ಅಲ್ಲಿ ಪುರ್ಸೊತ್ತಿಲ್ಲ. ಇನ್ನು ನೋಡ್ಬೇಕು ಮಧ್ಯಾಹ್ನ ನಂತರನ ಇಲ್ಲ ಇನ್ನೊಂದು ದಿನನ ಅಂತ ನೋಡ್ಬೇಕು.
ನಾನೀಗ ಇಲ್ಲಿ ಮನೆ ಹತ್ರ ಇಳಿದೆ. ಇವರು ಬಸ್ ಸ್ಟಾಪ್ ಹತ್ರ ಹೋದ್ರು ದಿಶಾನ್ಗೆ ಕರ್ಕೊಂಡು ಬರಲಿಕ್ಕೆ. ಸ್ಕೂಲು ಇನ್ನ ಕೈಟ್ ಕೈಟ್ ನೀರ್ನ ಸ್ಕೂಲ್ ನೀರ್ನ ಬನ್ನಿ. ಹೇಗಾಯ್ತು ಸ್ಕೂಲು? ಚೆನ್ನಾಗಿತ್ತಾ? ನಾಳೆ ನನಗೆ ಹೋಗಿದ್ದೆ ಸ್ಕೂಲ್. ಯಾಕೆ? ನನ್ನ ಫ್ರೆಂಡ್ ಡ್ಯಾನ್ಸ್ ಉಂಟಾ? ನಾಳೆ ಇದು ನ್ಯಾಷನಲ್ ಡೇ ಸೆಲೆಬ್ರೇಷನ್ ಅಲ್ಲ? ಫ್ಲಾಗ್ಲ ಬೇಕು. ಫ್ಲಾಗ್ಲ ಬೇಕು. ಕನ್ನಡ ಬರ್ತದ? ಎಂತ ತಿನ್ನದದು? ಚಾಕ್ಲೇಟ್. ಬರ್ಚಿ ಬರ್ಚಿ ನನಗೆ ಸ್ವಲ್ಪ ಶೀತ ತಲೆನೋವಾದಾಗೆ ಆಗ್ತಾ ಉಂಟು. ಅದೀಗ ವೆದರ್ಸ್ ಚೇಂಜ್ ಆಯ್ತಲ್ಲ, ಅದಕ್ಕಾಗಿ ನಾನು ಈಗ ಸಾಂಬ್ರಾಣಿಯನ್ನು ಬಿಸಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಅದರ ರಸ ಎಲ್ಲ ಹಿಂಡಿ ಕುಡಿದೆ ಸ್ವಲ್ಪ ಈ ಕಫ ಮತ್ತು ಶೀತಕ್ಕೆಲ್ಲ ಒಳ್ಳೆದಂತೆ. ಸರಿ ಬಾಡಬೇಕು, ಇದು ಇದಾಗಬೇಕು, ಬಿಸಿ ಆಗಬೇಕು ನೋಡಿ. ಬಿಸಿಯಾದಾಗ ಸೊಪ್ಪು ಕೂಡ ಬಾಡ್ತದಲ್ಲ, ಆಗ ಮಾತ್ರ ನಮಗೆ ಅದರ ರಸ ತೆಗಿಲಿಕ್ಕೆ ಬರೋದು. ಈಗ ಅದು ರಸ ಸಹ ಒಳ್ಳೆ ಹಿಂಡಕ್ಕೆ ಬರ್ತದೆ ನೋಡಿ, ಅದರದ್ದು ಜ್ಯೂಸ್ ಬರ್ತದೆ. ಮತ್ತು ಅದರ ಸೊಪ್ಪನ್ನು ನಾನು ಸ್ವಲ್ಪ ಈ ಥರ ಇಲ್ಲಿ ಹಣೆಗೆ ಹಚ್ಕೊಳ್ತಾ ಇದ್ದೇನೆ, ಸ್ವಲ್ಪ ಒಳ್ಳೇದಾಗ್ತದೆ ಅದು. ಆ ಥರ ಅಂದರೆ ಶೀತ ಎಲ್ಲ ಇಳಿದು ಹೋಗ್ತದೆ ಅಂತ ಹೇಳ್ತಾ ಇದ್ರು ಊರಲ್ಲಿ, ಅದಕ್ಕೆ ನಾನು ಈ ಥರ ಮಾಡಿದ್ದು. ನೆಕ್ಸ್ಟ್ ಈ ಜ್ಯೂಸಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿದ್ರೆ ಇದು ಒಳ್ಳೆ ಹೋಮ್ ರೆಮಿಡಿ ಈ ಶೀತಕ್ಕೆಲ್ಲ. ಟ್ರೈ ಮಾಡಿ ನೀವು ಕೂಡ. ಇದೆಂತ ಗೊತ್ತುಂಟಾ? ಅರೇಬಿಕ್ ಫೇಮಸ್ ಫುಡ್ ಇದು, ಕುಬ್ಬೂಸ್ ಅಂತ ಹೇಳ್ತೇವೆ. ನನಗೆ ಇಲ್ಲಿ ಬಂದ ಮೇಲೇನೆ ಗೊತ್ತಾದಿಂಥ ಫುಡ್ ನಾನು ತಿಂದಿರಲಿಲ್ಲ ಊರಲ್ಲೆಲ್ಲ. ಇಲ್ಲಿ ಬಂದ ಮೇಲೇನೆ ಕುಬ್ಬೂಸ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಈಗ ನಾವು 1-2 ತಿಂಗಳಾಯಿತು ಊರಿಗೆ ಹೋದ್ಮೇಲೆ ಈ ಫುಡ್ ಆರ್ಡರ್ ಮಾಡಲಿಲ್ಲ. ಇವತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿ ನಾನು ಆರ್ಡರ್ ಮಾಡಿದ್ದು. ನನಗೆ ಸ್ವಲ್ಪ ಹುಷಾರಿಲ್ಲದಾಗಿತ್ತಲ್ಲ, ಹಾಗಾಗಿ ಅಡುಗೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ ರಾತ್ರಿಗೆ. ಮತ್ತೆ ಹಾಗೆ ಇದು ಗ್ರಿಲ್ ಚಿಕನ್ ಮತ್ತು ಕುಬ್ಬೂಸ್ ನೋಡಿ, ಇಷ್ಟು ವೆರೈಟೀಸ್ ಇದೆ ಇದರಲ್ಲಿ. ಫ್ರೆಂಚ್ ಫ್ರೈಸ್ ಇದೆ, ಚಿಕನ್ ಇದೆ, ಮತ್ತು ಸಲಾಡ್ ಇದೆ. ಹಾಗೆಲ್ಲ ಒಳ್ಳೆದಾಗ್ತದೆ, ಟೇಸ್ಟ್ ಆಗ್ತದೆ. ಅಪರೂಪಕ್ಕೊಮ್ಮೆ ತಿನ್ಬೋದು ಇಂಥದೆಲ್ಲ. ನಾವು ಸಹ ಕಮ್ಮಿ ಹೊರಗಿನ ಫುಡ್ ಎಲ್ಲ, ಯಾವಾಗಲಾದರೂ ಒಂದ್ಸಲ, ತಿಂಗಳಲ್ಲಿ ಒಂದ್ಸಲ ಆ ಥರ ಆರ್ಡರ್ ಮಾಡ್ಕೊಳ್ತೇವೆ ಅಷ್ಟೇ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.